ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಮಂತ್ರವಾದಿ ಹೇಳಿದ ಕೆಲ್ಸದಲ್ಲಿ ಒಂದು ಮಾಡಿದಾಯ್ತು, ಇನ್ನೊಂದು ಬಾಕಿ ಇದೆ. ಅದ್ ಒಂದು ಮಾಡ್ಬಿಟ್ರೆ ಬಾಲನ್ ಜೊತೆ ಆರಾಮಾಗಿರ್ಬೋದು. ಆಮೇಲೆ ಬಾಲ ಸಂಪೂರ್ಣವಾಗಿ ನನ್ನವನಾಗ್ತಾನೆ. ಆ ರುಕ್ಕು ಬಾಲನ್ ಲೈಫ್ ಇಂದ ಎಕ್ಸಿಟ್, ನಾನ್ ಬಾಲನ್ ಲೈಫ್ಗೆ ಎಂಟ್ರಿ. ವಾವ್, ಅಂತೂ ಇಂತೂ ನನ್ ಕನ್ಸು ನನ್ಸಾಗೋ ಟೈಮ್ ಬಂತು. ಇವ್ರಿಗೆ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿದ್ರೆ ಅರ್ಥ ಆಗಲ್ಲ. ಅವ್ರ ದಾರಿಲೇ ಹೋಗಿ ಬುದ್ಧಿ ಹೇಳ್ಬೇಕು. ಇನ್ ಸ್ವಲ್ಪ ದಿನ ಅಷ್ಟೇ, ಬಾಲ ಮತ್ತೆ ನನ್ನ ಹತ್ರ ಬರ್ತಾನೆ. ದಿವ್ಯಾ, ನೀನಿಲ್ದೆ ನನ್ಗೆ ಲೈಫೇ ಇಲ್ಲ ಅಂತಾನೆ. ಸಾರಿ ದಿವ್ಯಾ, ನಿನ್ನನ್ನು ಎಷ್ಟೊಂದು ನೋಯಿಸ್ಬಿಟ್ಟೆ ಅಲ್ವಾ. ನೀನಾಗಿ ನೀನೇ ನನ್ನ ಹತ್ರ ಬಂದರೂ ನಾನು ಅರ್ಥ ಮಾಡ್ಕೊಳ್ದೆ ನಿನ್ನನ್ನು ದೂರ ಮಾಡ್ಕೊಂಬಿಟ್ಟೆ. ನಮ್ಮ ಕೆಟ್ಟ ಕೋಪ ಈಗೋ ಕಾರಣಕ್ಕೆ ಎಷ್ಟೋ ಸಂತೋಷದ ಸಂದರ್ಭಗಳನ್ನ ದಿನಗಳನ್ನ ಕಳ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಬಾಲ? ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ನಮಗೆ ಬೇಕಾದಷ್ಟು ಟೈಮ್ ಇದೆ. ಹಳೆದನ್ನೆಲ್ಲ ಮರೆತು ಖುಷಿಯಾಗಿರೋಣ. ಹ್ಞೂ ಬೇಬ್, ನಾವಿಬ್ರು ಹೀಗೆ ಒಂದು ಕ್ಷಣನೂ ಒಬ್ರನ್ನೊಬ್ರು ಬಿಟ್ಟಿರ್ಬಾರ್ದು, ಸಾಯೋವರೆಗೂ. ಜೀವನ ಕಟ್ಕೊಳ್ಳೋ ಟೈಮಲ್ಲಿ ಸಾಯೋದ್ರ ಬಗ್ಗೆ ಮಾತಾಡಬೇಡ. ಬಿಡ್ತು ಅನ್ನೋ. ಬಿಡ್ತು ಓಕೆನಾ? ಬಾಲ, ಇನ್ಯಾವತ್ತೂ ನೀನು ನನ್ನ ಬಿಟ್ಟು ಹೋಗಲ್ಲ ತಾನೆ? ಅವ್ರ ರುಕ್ಕು ಹೆಸರು ಹೇಳಲ್ಲ ತಾನೆ? ಖಂಡಿತ ಇಲ್ಲ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ. ದಿವ್ಯಾ, ಫೋನ್ ಬರ್ತಾ ಇದೆ. ಫೋನ್? ಕನ್ಸಿಂದ ಆಚೆ ಬಾ. ಹಾಳಾದವರು. ಬಾಲನ್ ಜೊತೆ ಕನ್ಸಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂದ್ರೆ ಅದಕ್ಕೂ ಬಿಡಲ್ಲ. ಅಂತೂ ಬಾಲ ನನಗೆ ಹತ್ರ ಆಗೋ ದಿನಗಳು ಬಂತಲ್ಲ, ಅಷ್ಟು ಸಾಕು. ಏನ್ರಿ ಮಾಡೋದಕ್ಕೆ ಹೊರಟಿದ್ದೀರಾ? ಯಾಕೆ ಕಾಣಿಸ್ತಿಲ್ವಾ? ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಸಿಂಪಲ್. ನನಗೆ ಗೊತ್ತಿತ್ತು ಈ ಮನೆ ನನ್ನ ಕೈ ಬಿಡಲ್ಲ ಅಂತ. ಕೊನೆಗೂ ಅರ್ಥ ಮಾಡಿಕೊಂಡ್ರು. ಥ್ಯಾಂಕ್ ಯು. ಏನಮ್ಮ, ಏನು ಮಾಡಕ್ಕೆ ಹೊರಟಿದ್ದೀರಾ? ಅತ್ತೆ, ಚೆಕ್ ಯಾಕೆ ತಗೊಂಡ್ರಿ? ವಾಪಸ್ ಕೊಡಿ ಅವ್ರಿಗೆ. ಇವ್ರು ಇದೇ ಥರ ಉಷಂಗೂ ಆಮಿಷ ತೋರಿಸ್ತಾರೆ ಅನ್ನೋ ಅನುಮಾನ ಬಂದೆ. ನಾನು ಉಷಾನ ನಮ್ಮನೆಗೆ ಕರ್ಕೊಂಡು ಬಂದಿದ್ದು. ಈಗ ನೋಡಿದ್ರೆ ಇವ್ರು ನಮ್ಮನೆಗೂ ಬಂದಿದ್ದಾರೆ.
ನಾವ್ ಇಂಥವ್ರನ್ನ ಸಪೋರ್ಟ್ ಮಾಡಬಾರ್ದು ಅತ್ತೆ. ಸೀತಮ್ಮನವರೇ, ನೀವು ಇವ್ರ ಪರವಾಗಿ ನಿಲ್ತಾ ಇದ್ದೀರಾ. ನನಗೆ ದುಡ್ಡಿನ ಆಸೆ ಇಲ್ಲ, ನನಗೆ ನ್ಯಾಯ ಬೇಕು ಅಷ್ಟೇ. ಹೌದು ಅತ್ತೆ, ಇಂಥವ್ರ ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಅಂದ್ಕೊಂಡಿದ್ದಾರೆ. ದಯವಿಟ್ಟು ನೀವು ಅದನ್ನ ವಾಪಸ್ ಕೊಟ್ಬಿಡಿ. ತಗೊಳ್ರಿ ನನ್ನ ತಕ್ತ. ನನಗೆ ಅವಮಾನ ಮಾಡಿಸ್ತಿದ್ದೀರಾ. ಮುಚ್ಚ್ರಿ ಸಾಕು. ಏನೋ ಹಳೆ ಪರಿಚಯ ಅಂತ ಇಲ್ಲಿವರೆಗೂ ತಡ್ಕೊಂಡಿದ್ದೆ, ಆದರೆ ನೀವು ಈ ಮಟ್ಟಕ್ಕೆ ಕಿಳಿತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. 3 ಬಿಟ್ಟವ್ರ ಹತ್ರ ನಾನು ಹೀಗೆ ನಡ್ಕೊಳ್ಳೋದು. ತುಂಬಾ ಅತಿಯಾಗಾಡ್ತಾ ಇದ್ದೀರಾ. ಇದು ಒಳ್ಳೇದಲ್ಲ. ಇದೇ ಮಾತನ್ನ ನಿಮಗೆ ನೀವೇ ಹೇಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಕಡೆ ಪಕ್ಷ ಈಗಲಾದ್ರೂ ಬುದ್ಧಿ ಬಂದಿರೋದೋ ಏನೋ. ಎಲ್ಲರೂ ಸರಿಯಾಗಿ ಅನುಭವಿಸ್ತೀರಾ. ರೀ, ನಾವು ಅನುಭವಿಸೋದಿರ್ಲಿ, ಮೊದಲು ಇಲ್ಲಿಂದ ಹೊರಡ್ರಿ. ನಿಮ್ಮಂಥವ್ರು ನಮ್ಮನೆ ಹೊಸಲು ತುಳಿದ್ರೆ ನಮಗೆ ಅವಮಾನ. ಹೊರಡ್ರಿ ಇಲ್ಲಿಂದ. ಹೇಳಿದ್ ಕೇಳಿಸ್ಲಿಲ್ವಾ? ಇನ್ನೂ ಇಲ್ಲೇ ನಿಂತಿದ್ರೆ ವಿಕ್ಟಿಮ್ ಕಡೆಯವ್ರನ್ನ ಹೆದರಿಸಿದಕ್ಕೆ ಮತ್ತೊಂದು ಸೆಕ್ಷನ್ ಹಾಕ್ಬೇಕಾಗತ್ತೆ. ಬನ್ನಿ ಸರ್, ಹೋಗೋಣ. ಇವ್ರ ಜೊತೆ ಯಾಕೆ ಮಾತು? ಬನ್ನಿ. ಥ್ಯಾಂಕ್ಸ್ ಅತ್ತೆ. ನೀವು ಚೆಕ್ ತಗೊಂಡಿದ್ ನೋಡಿ ಒಂದು ಕ್ಷಣ ಗಾಬರಿ ಆಗೋಗಿತ್ತು ನನಗೆ. ಗಾಬರಿ ಯಾಕೆ ಹುಡುಗಿ? ನಾನು ನಿನ್ನ ಅತ್ತೆ. ನ್ಯಾಯ ನೀತಿನ ಯಾವತ್ತೂ ಬಿಟ್ಕೊಡಲ್ಲ. ಎಷ್ಟು ಧೈರ್ಯ ಇದ್ರೆ ದುಡ್ಡು ಕೊಟ್ಟು ಕೇಸ್ ಮುಚ್ಚಾಕಕ್ಕೆ ಹೇಳ್ತಾರೆ. ಮೇಡಮ್, ನೀವು ಅತ್ತೆ ಸೊಸೆ ಇಬ್ರು ನನ್ನ ಪರವಾಗಿರೋದನ್ನ ನೋಡಿ ನನಗೆ ಆನೆ ಬಲ ಬಂದಾಗಿದೆ. ತುಂಬ ಧನ್ಯವಾದಗಳು. ನಿಮ್ಮ ಒಳ್ಳೆತನ ನಿಮ್ಮ ಕೈ ಬಿಡಲ್ಲ. ಯೋಚನೆ ಮಾಡಬೇಡಿ ಮುನಿಸ್ವಾಮಿ ಅವರೇ. ಸತ್ಯ, ಇಷ್ಟೆಲ್ಲ ಆದ್ಮೇಲೆ ಅವನನ್ನು ಮಾತ್ರ ಸುಮ್ಮನೆ ಬಿಡ್ಬೇಡ. ನರಕ ಅನುಭವಿಸ್ಬೇಕು ಅವನು. ಅದನ್ನ ನೋಡಿ ಅವ್ರ ತಂದೆ ನರಳಬೇಕು. ಎಲ್ರಿಗೂ ಇದೊಂದು ಪಾಠ ಆಗ್ಬೇಕು. ಮಕ್ಕಳನ್ನ ಬರೀ ಹುಟ್ಟಿಸಿದ್ರೆ ಸಾಲದು, ಅವರನ್ನ ಪ್ರಾಮಾಣಿಕರಾಗಿ ಸಭ್ಯರಾಗಿ ಬೆಳೆಸೋದು ಅಷ್ಟೇ ಮುಖ್ಯ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಸೀತಮ್ಮ ಅವರೇ, ನಿಮ್ಮ ಮೇಲಿದ್ದ ಗೌರವ ಇನ್ನಷ್ಟು ಹೆಚ್ಚಾಯ್ತು. ಅವರೇ ನನ್ನ ರೋಲ್ ಮಾಡೆಲ್ ಮುನ್ಸ್ವಾಮಿ ಸರ್. ಎಲ್ಲಿ ಪ್ರೀತಿಯಿಂದ ಇರಬೇಕು, ಎಲ್ಲಿ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ನಾನು ಅವ್ರನ್ನ ನೋಡೇ ಕಲ್ತಿರೋದು. ನೀವಿಬ್ರು ಸದಾಕಾಲ ಹೀಗೆ ಇರಬೇಕು. ನಾನು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.